ಆಲ್ ದಿ ಬೆಸ್ಟ್ ಆದಿಯವರೇ. ಸ್ಟಾರ್ಟ್. ಅತ್ತೆ, ಅವ್ರು ನೋಡಿದ್ರೆ ದಾಂಡಿಗ್ರಿ ತರ ಇದ್ದಾರೆ. ಪ್ರಾಕ್ಟೀಸ್ ಇಲ್ಲ ಅಂತ ಹೇಳ್ತಿದ್ರು, ಆಡ್ತಾರೋ ಇಲ್ವೋ. ಏಯ್, ಅವನು ಬೇರೆ ಯಾರು ಅಲ್ಲ, ನನ್ನ ಫ್ರೆಂಡ್ ಆದಿ. ಏನೂ ಆಗಲ್ಲ, ಗೆದ್ದು ಬರ್ತಾನೆ. ನೀನ್ ತಲೆ ಕೆಡ್ಸ್ಕೋಬೇಡ, ಸುಮ್ಮನೆ ನಿಂತ್ಕೋ ಅಷ್ಟೇ. ಫ್ರೆಂಡು, ಆರ್ಡರ್ 3 ಬ್ರೇಟ್. ಅಂಕಲ್ ಅಂಕಲ್, ಕಮಾನ್ ಕಮಾನ್, ಹೊಡೀರಿ. ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ, ಸ್ವಪ್ನ ಲೋಕದಿ ತಿರಲು ಮರೆತಾತನೊಬ್ಬ, ತಪ್ಪು ಸರಿಗಳ ತೂಕ ಒಳೆವ ಕುಳಿತವನೊಬ್ಬ, ಬೆಪ್ಪನಾರ್ ಮೂವರಲ್ಲಿ ಮಂಕುತಿಮ್ಮ. ದಣಿಯರೇ ನಮಸ್ಕಾರ. ಅವರೇ ಶಾಂತಪ್ಪ, ಅಲ್ಲಪ್ಪ ರಜಾ ಬೇಕು ಅಂತ ತಗೊಂಡೋಗಿದ್ದೆ, ತಿರ್ಗಿ ಇಬ್ರು ಜೊತೆಲಿ ಬಂದ್ಬಿಟ್ಟಿದ್ರಲ್ಲ. ಕೂತ್ಕೊಳ್ಳಿ. ಇರ್ಲಿ ಬಿಡಿ ದಣಿಯರೇ. ಕೂತ್ಕೋಬೇಕಪ್ಪ, ಹೇಳ್ದಂಗ ನೀನು ಕೂದ ತೂಕದಳ್ತಾಯಿ. ಹಾ, ಮದುವೆಗೆ ಲಗ್ನ ಪತ್ರಿಕೆ ಕೊಡೋಣ ಅಂತ ಬಂದೆ. ಮೊನ್ನೆನೆ ಹೇಳಿದ್ದೆ ತಾನೆ, ಮತ್ತೆ ಯಾಕೆ ಬರಕ್ ಹೋದ್ರಿ? ಅವತ್ತು ಬಾಯಿ ಮಾತಿಗೆ ಹೇಳ್ದಂಗಿತ್ತು, ಕಾಗ್ದನೂ ಕೊಟ್ಟಿರ್ಲಿಲ್ಲ, ಮತ್ತೆ ಇವಳು ಬಂದಿರ್ಲಿಲ್ಲ. ರೂಪ ಹೇಗಿದೀಯಮ್ಮ? ನಾನ್ ಚೆನ್ನಾಗಿದ್ದೀನಿ ದಣೇರ, ತಾವ್ ಹೆಂಗಿದ್ದೀರಾ? ಏನೋ ದೇವ್ರ ದಯ, ಚೆನ್ನಾಗಿದ್ದೀನಿ ನೋಡಮ್ಮ. ದಣಿಯರೇ, ಮುಂದಿನ ತಿಂಗಳು 24ನೇ ತಾರೀಕು ನನ್ನ ಮಗಳ ಮದುವೆ. ನೀವು ಅಗತ್ಯವಾಗಿ ಬರಬೇಕು, ಮನೆಯವ್ರನ್ನೆಲ್ಲ ಕರ್ಕೊಂಬರ್ಬೇಕು ದಣಿಯರೇ. ನೀವು ಬಂದು ಆಶೀರ್ವಾದ ಮಾಡಿದ್ರೆ ಮದುವೆ ಜೋಡಿ 100 ಕಾಲ ಚೆನ್ನಾಗಿರ್ತಾರೆ. ಖಂಡಿತ ಬರ್ತೀನಿ. ಒಳ್ಳೇದಾಗಿ ಒಳ್ಳೇದಾಗಿ. ಏನ್ ಶಾಂತಪ್ಪ ರೂಪ, ಮದ್ವೆ ತಯಾರೆಲ್ಲ ಜೋರಾಗಿ ನಡೀತಾ ಇದ್ಯಾ? ಎಲ್ಲ ಕೆಲ್ಸ ಮುಗೀತಾ? ಮದ್ವೆ ಕೆಲ್ಸ ಎಲ್ ಮುಗೀತಮ್ಮರೆ, ಎಷ್ಟ್ ಮಾಡಿದ್ರು ಮಾಡ್ತಾನೆ ಇರ್ಬೇಕು. ಮೀನಾಕ್ಷಿ, ದಣಿಯರ, ನಾವಿನ್ನು ಹೊರಡ್ತೀವಿ. ಏನಪ್ಪ ಒಂದೇ ನಿಮಿಷ ಊಟ ಮಾಡ್ಕೊಂಡು ಹೋಗಿವ್ರ? ಅಯ್ಯೋ ಅಯ್ಯೋ ಇಲ್ಲ ದಣಿಯರೇ, ತಪ್ಪು ತಿಳ್ಕೊಬೇಡಿ, ಇನ್ನೂ ಕೆಲಸ ಅದೇ, ನಾವು ಹೊರಡ್ತೀವಿ. ಇರು ಅಂತ ಹೇಳದ್ದಲ್ಲ ನಾನು ನಿನ್ಗೆ. ಹಾ ಶಾಂತಪ್ಪ, ತಗೋ ಮದುವೆ ಖರ್ಚಿಗೆ. ಅಯ್ಯೋ, ಇದೆಲ್ಲ ಏನು ಬೇಡ ದಣಿಯರ. ಇಟ್ಕೋ ಶಾಂತಪ್ಪ, ಮದುವೆ ಅಂದ್ಮೇಲೆ ತುಂಬಾ ಖರ್ಚಿರುತ್ತೆ, ಬೇಕಾಗುತ್ತೆ, ತಗೋ. ನೋಡಮ್ಮ ರೂಪ, ನಿನ್ನ ಅಣ್ಣ ನಾನು ಕೊಡ್ತಿದ್ದೀನಿ, ತಗೋ.
ಒಳ್ಳೇದಾಗ್ಲಿ. ದಣಿರ ನಿಮ್ ಋಣ ಹೇಗ್ ತೀರ್ಸ್ಬೇಕೋ ಗೊತ್ತಾಗ್ತಿಲ್ಲ. ಋಣದ ಮಾತೆಲ್ಲ ಯಾಕೆ, ಎಲ್ಲ ಚೆನ್ನಾಗಾಗ್ಲಿ. ಇನ್ನೂ ಏನಾದರೂ ಸಹಾಯ ಬೇಕಾದರೂ ಕೇಳಿ. ಸರಿ ದಣಿಯವರ, ನಿಮ್ಮ ಆಶೀರ್ವಾದದಿಂದ ಮದುವೆ ಚೆನ್ನಾಗಾದ್ರೆ ಸಾಕು, ಮಗಳು ಚೆನ್ನಾಗಿದ್ರೆ ಸಾಕು. ಅವಳ ಖುಷಿನೇ ನನ್ನ ಖುಷಿ. ದಣಿಯರ, ಸಣ್ಣ ದಣಿಗೆ ಹುಡುಗಿ ಹುಡುಕ್ತಿದ್ದೀರಾ ಅಂತ ಗೊತ್ತಾಯ್ತು. ಆದಷ್ಟು ಬೇಗ ನಿಮ್ಮನೇಲೂ ಶುಭ ಕಾರ್ಯ ನಡೀಲಿ. ನಾನಿನ್ ಬರ್ತಿದ್ದೆ ದಣಿಯರ. ಅಣ್ಣ, ಅದು ಏನಂದ್ರೆ ಹುಡುಗಿ ಮನೆಯವರು ಬೇಡ ಅಂದ್ರ? ಹೌದಣ್ಣ, ಈ ನ್ಯೂಸ್ ಎಲ್ಲ ನೋಡಿದ್ಮೇಲೆ ಹುಡುಗಿ ಮನೆಯವರು ಬೇಡ ಅಂತ ಹೇಳಿದ್ರು. ನಂಗೆ ಗೊತ್ತಿತ್ತು ಮೀನಾಕ್ಷಿ ಹೀಗೆ ಆಗುತ್ತೆ ಅಂತ. ಆದ್ರೂ ಅಣ್ಣ, ಆದಿ ಎಲ್ರ ಮುಂದೆ ಹಾಗೆ ಹೇಳ್ಬಾರ್ದಾಗಿತ್ತು. ಮೀಡಿಯಾದವ್ರ ಮುಂದೆ ಸುಮ್ಮನೆ ಇದ್ದಿದ್ರೆ ಆಗಿರೋದು. ನನ್ಗಂತೂ ಅವಂದೇ ಚಿಂತೆ. ಮೀನಾಕ್ಷಿ, ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಮೊದಲು ಅವನ ಮನಸ್ಸು ತಿಳಿಯಾಗಲಿ, ಆಮೇಲೆ ಶುಭ ಕಾರ್ಯಗಳು ತನ್ನಿಂದ ತಾನೇ ಆಗುತ್ತೆ. ಅಣ್ಣ, ಅತ್ತಿಗೆ ನನ್ನ ಮಕ್ಳ ಜವಾಬ್ದಾರಿ ಇನ್ ಮುಂದೆ ನಿಂದು ಅಂತ ನನ್ನ ಹತ್ರ ಬಿಟ್ಕೋದ್ಮೇಲೆ ಅವ್ರ ಖುಷಿನೇ ನನ್ನ ಖುಷಿ ಅಂತ ಬದುಕ್ತಾ ಇದ್ದೀನಿ. ಆದಿ ಮದುವೆ ಆಗ್ಬೇಕು, ಅವ್ನು ಚೆನ್ನಾಗಿ ಜೀವನ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆಯಣ್ಣ. ಆದ್ರೆ ನಾನು ಅನ್ಕೊಂಡ ಹಾಗೆ ಏನೂ ಆಗ್ತಿಲ್ಲ. ಆದಿ ನನ್ನ ಮಾತೇ ಕೇಳ್ತಿಲ್ಲ. ಅದ್ ಯಾವಾಗ ಅವನ ಕೈ ಕಂಕಣ ಬರುತ್ತೋ, ಯಾವಾಗ ಹಸೆ ಮಣೆ ಏರ್ತಾನೋ ಯಾರಿಗ್ ಗೊತ್ತು. ಅಣ್ಣ, ಅವನ್ ಬಾಕ್ಸಿಂಗ್ ಆಡಿ ತುಂಬಾ ದಿನ ಆಗಿರಂಗೈತೆ, ಟೆಚ್ಚೇ ಇಲ್ಲ. ಇದೇ ಅಡ್ವಾಂಟೇಜ್ ತಗೊಂಡು ಬೇಗ ಮುಗಿಸ್ಬಿಡಿ. ರೌಂಡ್ ನಂಬರ್ 2. Two, 3, 4, 5, 6. ಅಣ್ಣ, ಕಿಶನ್, ಒಂದ್ ನಿಮಿಷ. ಆ ದೇವ್ರೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ.
ಈ ತರ ಎಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ. ಈ ಬಾಕ್ಸಿಂಗು ಬೇಡ, ಏನು ಬೇಡ, ಇಲ್ಲಿಂದ ಹೊರಟೋಗೋಣ ಬನ್ನಿ. ಇಲ್ಲ ಭಾಗ್ಯ, ಬಾಕ್ಸಿಂಗ್ ರಿಂಗ್ ಎಂಟರ್ ಆದ್ಮೇಲೆ ಒಂದು ಸೋಲ್ಬೇಕು ಇಲ್ಲ ಸಾಯ್ಬೇಕು ಅಂತ ನಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ. ರೌಂಡ್ ನಂಬರ್ 3. ಆದಿಯವರೇ ಎದ್ದೇಳಿ, ಆದಿಯವರೇ ಎದ್ದೇಳಿ. ಏನ್ ಗೊತ್ತಾ ಸರ್, ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತಿದ್ದೆ ಗೊತ್ತಾ ನಾನು. ಅವನಿಗೆ ಯಾವುದೋ ಒಂದು ಸ್ಟುಪಿಡ್ ಪರ್ಸನಲ್ ವಿಷಯ, ಅದಕ್ಕೋಸ್ಕರ ನನ್ನೇ ಕೆಲಸದಿಂದ ಕಿತ್ತಾಕ್ಬಿಟ್ಟ. ಡೋಂಟ್ ವರಿ ಸರ್, ಅವರಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಕಲಿಸ್ಲೇಬೇಕು ಸರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ತಾಂಡವ್ ಯಾಕೀಗ ಆಡ್ತಿದ್ದಾನೆ? ಸರ್, ನಾನು ಇವತ್ತಿನವರೆಗೂ ನಾನು ಹ್ಯಾಂಡಲ್ ಮಾಡಿರೋ ಕೇಸು ಸೋತೆ ಇಲ್ಲ ಗೊತ್ತಾ. ವೆರಿ ಗುಡ್, ವೆರಿ ಗುಡ್. ನನಗೆ ನಿಮ್ಮಂತ ಸ್ಟ್ರಾಂಗ್ ಲಾಯರೇ ಬೇಕಾಗಿತ್ತು. ಯಾಕಂದ್ರೆ ಆದಿ ಸಾಮಾನ್ಯದವನಲ್ಲ, ಸಿಕ್ಕಾಪಟ್ಟೆ ಬುದ್ಧಿವಂತ. ಬಟ್ ನಾನು ಅವನಿಗಿಂತ ಜಾಸ್ತಿ ಬುದ್ಧಿವಂತ ಅಂತ ಪಾಪ ಅವನಿಗೆ ಗೊತ್ತಿಲ್ಲ. ತಾಂಡವ್, ಒಂದ್ ನಿಮಿಷ ಬರ್ತೀಯ ಈ ಕಡೆ? ಏನ್ ಶ್ರೇಷ್ಠ, ಸೀರಿಯಸ್ ಆಗಿ ಮಾತಾಡ್ತಾ ಇದೀನಿ, ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಈ ತಾಂಡವ್, ಕೇಸ್ ಎಲ್ಲ ಹಾಕದ್ ಬೇಡ, ಸುಮ್ನೆ ರಿಸ್ಕ್. ಏನ್ ರಿಸ್ಕ್ ಶ್ರೇಷ್ಠ? ಮತ್ ಬಿಸ್ನೆಸ್ ನೆಲ್ಲ ಬಿಟ್ಬಿಟ್ಟು ನಾವೇನು ಹಪ್ಪಳ ಸಣ್ಗೆ ಹಾಕೊಂಡು ಲೈಫ್ ನಲ್ಲಿ ಸೆಟ್ಲ್ ಆಗ್ಬಿಡೋಣ. ಓ, ಕನ್ನಿಕಾ ವಿಲ್ ಹೆಲ್ಪ್ ಅಸ್. ನೋಡ್ಬಿಟ್ಟೆ ಯಾವ ರೇಂಜ್ ನಮಗೆ ಹೆಲ್ಪ್ ಮಾಡ್ಬಿಟ್ಲು ಅಂತ. ನೋಡು ಶ್ರೇಷ್ಠ, ನನಗೆ ಯಾವಳಿಗೂ ಕಾಕ ಹೊಡ್ಕೊಂಡು ಜೀವನ ತಳ್ಳಕ್ ಆಗಲ್ಲ. ಓಕೆ, ಐ ನೋ ಹೌ ಟು ಹ್ಯಾಂಡಲ್ ದಿಸ್. ದಯವಿಟ್ಟು ನೀನು ಸುಮ್ನೆ ಬಿಟ್ಬಿಡು. ಏನ್ ಸರ್, ನಿಮ್ ವೈಫು ನನ್ ಮೇಲೆ ಡೌಟ್ ಪಡ್ತಿರೋ ಹಾಗಿದೆ? ಅಯ್ಯೋ, ಹಾಗೇನಿಲ್ಲ ಸರ್, ಸುಮ್ನೆ ಅವ್ರನ್ನೆಲ್ಲ ಎದುರು ಹಾಕೊಂಡು ರಿಸ್ಕ್ ಎಲ್ಲ ಯಾಕೆ ಅಂತ ಅಷ್ಟೇ. ನಮ್ ಹಕ್ಕುಗಳನ್ನ ನಾವು ಪಡ್ಕೋಬೇಕಂದ್ರೆ ರಿಸ್ಕ್ ತಗೊಳ್ಳೇಬೇಕು ಮೇಡಮ್. ಆದಿ ಸರ್ರೆ ಸೈನ್ ಮಾಡಿ ಕೊಟ್ಟಿರೋದ್ರಿಂದ ತಾಂಡವ್ ಸರ್ಗೆ ಆ ಪ್ರಾಜೆಕ್ಟ್ ಮೇಲೆ ಲೀಗಲಿ ರೈಟ್ಸ್ ಇದೆ. ಕೇಳಿಸ್ಕೊಂಡ್ಯಾ ಶ್ರೇಷ್ಠ? ನೀನ್ ಹೋಗಿ ಆ ಕನ್ನಿಕಾ ಕಾಲ್ ಹಿಡ್ಕೊ ಅಂತ ಹೇಳ್ತಿದ್ಯಾ. ಅವಳಿರೋ ತೂಕಕ್ಕಿಂತ ಅವಳ ಕೊಬ್ಬೆ ಡಬಲ್ ಇದೆ. ಆದಿಗಷ್ಟೇ ಅಲ್ಲ, ಆ ಕನ್ನಿಕಂಗೂ ಬುದ್ಧಿ ಕಲಿಸ್ತೇನೆ, ನೋಡ್ತಾ ಇರು. ಅಲ್ಲ ತಾಂಡವ್, ಸುಮ್ನಿರು ಶ್ರೇಷ್ಠ. ನೀನು ನಿನ್ನ ಮಾತು ಕೇಳಿದ್ರೆ ನೆಕ್ಸ್ಟ್ ಮಂತ್ EMI ಕಟ್ಟೋದಕ್ಕೂ ದುಡ್ಡಿರಲ್ಲ ಅಷ್ಟೇ. ಸರ್, ಇವಾಗ ನಾನು ಕೇಸ್ ಹಾಕಿದ್ರೆ ನನಗೆ ಎಷ್ಟು ಪ್ರಾಫಿಟ್ ಆಗತ್ತೆ? ಅಥವಾ ಏನಾದ್ರೂ ಎಡವಟ್ಟಾಗ್ಬಿಟ್ಟು ಪ್ರಾಜೆಕ್ಟ್ ನನ್ ಕೈ ಬಿಟ್ಟು ಹೋಗಲ್ಲ ತಾನೆ? ಏನ್ ಮಾತಾಡ್ತೀರಾ ತಾಂಡವ್ ಸರ್? ಆಕ್ಚುಲಿ ರೂಲ್ ಪ್ರಕಾರ ಈ ಪ್ರಾಜೆಕ್ಟ್ ನಿಮ್ದೇ ಆಗುತ್ತೆ. ರಿಯಲಿ? ಎಸ್. ಆ ಪ್ರಾಜೆಕ್ಟ್ ಇಂದ ಏನೇನ್ ಲಾಭ ಬರುತ್ತೋ ಅದು ಕಂಪ್ಲೀಟ್ ಆಗಿ ನಿಮ್ದೇ ತಾಂಡವ್ ಸರ್. ನೀವು ಯಾರಿಗೂ ಅದರಿಂದ ಶೇರ್ ಕೊಡೋ ಅವಶ್ಯಕತೆನೇ ಇಲ್ಲ. ಅಲ್ಲ, ಬಟ್ ಅವ್ನ ಆದಿದು ಇನ್ವೆಸ್ಟ್ಮೆಂಟ್ ಇದೆಯಲ್ಲ. ಇದ್ರೂ ಪ್ರೂವ್ ಮಾಡ ಬಿಡಿ ಸರ್. ಅವನು ಮೆಂಟಲಿ ವೀಕ್ ಇದ್ದಾನೆ, ಅವನ ಕಡೆಯಿಂದ ಲಾಸ್ ಆಗಿದೆ ಅಂತ ಲೆಕ್ಕ ತೋರ್ಸೋಣ. ಆತರ ಎಲ್ಲ ಮಾಡ್ಬೋದಾ? ಅಯ್ಯೋ, ನಾವ್ ಮನಸ್ಸು ಮಾಡಿದ್ರೆ ಯಾವ ಕೆಲ್ಸನೂ ಇಂಪಾಸಿಬಲ್ ಅಲ್ಲ ತಾಂಡವ್ ಸರ್. ಹುಲಿಗಳನ್ನ ಇಲಿಗಳನ್ನಾಗಿ ಮಾಡ್ತೀವಿ, ಇಲಿಗಳನ್ನ ಹುಲಿಗಳನ್ನಾಗಿ ಮಾಡ್ತೀವಿ.
ಇನ್ನು ಆದಿ ಅವ್ರನ್ನ ಹುಚ್ಚನ್ನಾಗಿ ಮಾಡೋದು ಕಷ್ಟನ ತಾಂಡವ್ ಸರ್. ಆದ್ರೆ ಸಾಕು ಸರ್, ಸೀರಿಯಸ್ಲಿ ನಾನಂತೂ ಈ ಪ್ರಾಜೆಕ್ಟ್ಗೆ ಎಷ್ಟು ಎಫರ್ಟ್ ಹಾಕಿದ್ದೀನಿ ಗೊತ್ತಾ ಸರ್. ಒಂದೇ ಒಂದು ಕ್ಷಣಕ್ಕೆ ನನ್ನ ಕಂಪನಿಯಿಂದಾನೇ ಕಿತ್ತು ಬಿಸಾಕ್ಬಿಟ್ಟ. ನಾವೆಲ್ಲ ಲೆಕ್ಕಕ್ಕೆ ಇಲ್ವಾ? ಡೋಂಟ್ ವರಿ ತಾಂಡವ್ ಸರ್, ಅವ್ರಿಗೆಲ್ಲ ಸರಿಯಾಗಿ ಪಾಠ ಕಲ್ಸೋಣ. ಸರ್ ನಂದೊಂದು ಮಾತು. ಮುಂಚೆ ನೀವು ಈ ತರ ಕೇಸಸ್ನ ಹ್ಯಾಂಡಲ್ ಮಾಡಿದ್ರಾ? ನಾನು ಇಬ್ರು ಕ್ಲೈಂಟ್ಗಳಿಗೆ ಇದೇ ತರ ಫೈಟ್ ಮಾಡಿ ಕೇಸ್ನ ಸಾಲ್ವ್ ಮಾಡಿದ್ದೀನಿ. ಕಂಪನಿನೇ ಅವ್ರಿಗೆ ಕೊಡ್ಸಿದ್ದೀನಿ. ನಿಮ್ಗೆ ಬರೀ ಕಂಪ್ನಿ ಪ್ರಾಜೆಕ್ಟ್ ಅಲ್ಲ, ಆ ಕಂಪನಿ ಶೇರ್ಸ್ ಸಹ ಸಿಗೋ ಹಾಗೆ ಮಾಡ್ತೀನಿ. ಕಂಪನಿ ಶೇರ್ಸ್ ಸಿಗುತ್ತಾ? ಅದು ಹೇಗೆ ಸರ್? ಈ ಪ್ರಾಜೆಕ್ಟ್ ಇಂದ ಬಂದಿರೋ ಪ್ರಾಫಿಟ್ ನ ಆದಿ ಅವರು ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇಡೀ ಪ್ರಾಜೆಕ್ಟ್ ನಿಮ್ದು ಅಂದ್ಮೇಲೆ ಈ ಪ್ರಾಜೆಕ್ಟ್ ಇಂದ ಬಂದಿರೋ ಪ್ರಾಫಿಟ್ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅದೆಲ್ಲ ನಿಮ್ದೆ. ಹಾಗಿದ್ರೆ ಓಕೆ ಸರ್, ನಾಳೆನೇ ಕೇಸ್ ಹಾಕೋಣ. ನೋಡ್ತಾ ಇರು ಶ್ರೇಷ್ಠ, ಆದಿ ಕಟ್ಟಿರೋ ಸಾಮ್ರಾಜ್ಯನ ನೆಲಸಮ ಮಾಡಿ ಆ ಕುರ್ಚಿ ಮೇಲೆ ನಾನ್ ಕೂರ್ತೀನಿ. ಆದಿ ಇವತ್ತಿಂದ ಕೌಂಟ್ ಡೌನ್ ಶುರು. ಆದಿಯವರೇ, ಧೈರ್ಯ ಕುಂದ್ಬೇಡಿ. ನಿಮಗೆ ನಿಮ್ಮ ಮೇಲಿರೋ ನಂಬಿಕೆಗಿಂತ ನನಗೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇದೆ. ನೀವು ಗೆದ್ದೇ ಗೆಲ್ತೀರಿ. ಆದಿಯವರೇ ಎದ್ದೇಳಿ, ಆದಿಯವರೇ ಎದ್ದೇಳಿ. ಅಂಕಲ್, ಆದಿ ಅಂಕಲ್, ಎದ್ದೇಳಿ ಆದಿಯವರೇ, ಆದಿಯವರೇ ಎದ್ದೇಳಿ, ಆದಿಯವರೇ, ಆದಿಯವರೇ ಎದ್ದೇಳಿ. ಆದಿಯವರೇ ಎದ್ದೇಳಿ, ನಿಮ್ ಕೈಲಾಗುತ್ತೆ, ಎದ್ದೇಳಿ ಆದಿಯವರೇ, ಆದಿಯವರೇ ಎದ್ದೇಳಿ, ಆದಿಯವರೇ ಎದ್ದೇಳಿ. ಎದ್ದೇಳಿ ಆದಿಯವರೇ, ಎದ್ದೇಳಿ.
ನೋಡಪ್ಪ, ಇದು ನಾವು ಮಾತಾಡ್ಕೊಂಡಂಗೆ ಬೆಟ್ಟಿಂಗ್ ಮ್ಯಾಚ್ ಆಗಿತ್ತು. 10,000 ನಿಮ್ ಕಡೆಯಿಂದ ಕಟ್ಟಿದ್ರು, ಇನ್ನು 10,000 ನಮ್ ಕಡೆಯಿಂದ ಕಟ್ಟಿದ್ವಿ. ಎರಡು ಸೇರಿ 20,000 ಇದೆ. ಸರ್, ಈ ದುಡ್ಡು ನನಗೆ ಸೇರ್ಬೇಕಾಗಿರೋದಲ್ಲ, ನನ್ನ ಮೇಲೆ ನಂಬಿಕೆ ಇಟ್ರಲ್ಲ ಅವ್ರಿಗೆ ಸೇರ್ಬೇಕಾಗಿರೋದು. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದಾಗ್ಲೂ ನನ್ನ ಪುಷ್ ಮಾಡಿದ್ರಲ್ಲ, ಭಾಗ್ಯ ಅವ್ರಿಗೆ ಸೇರ್ಬೇಕಾಗಿರೋದು. ಭಾಗ್ಯ ಅವರೇ ಬನ್ನಿ, ಪ್ಲೀಸ್ ಬನ್ನಿ.